ರಾಯಭಾಗ ಪಡಿತರ ಚೀಟಿಯಲ್ಲಿ ಗೊಂದಲ. ಪ್ರತಿಯೊಂದು ಗ್ರಾಮದ 60ರಿಂದ 70 ಕಾರ್ಡ್ ರದ್ದು ಹೇಗಾಯಿತು? ಚಿಕ್ಕೋಡಿ ಎಸಿ ಮುಂದೆ ಪಡಿತರ ಚೀಟಿದಾರರ ಕಂಪ್ಲೇಂಟ್. ಗ್ರಾಮ 1 ಹಾಗೂ ಕರ್ನಾಟಕ 1 ಕೇಂದ್ರಗಳಲ್ಲಿ ಅರ್ಜಿ ಹಾಕಿದ್ದು ಅರ್ಜಿಗಳೆಲ್ಲ ಹೇಗೆ ರದ್ದಾದವು ಎಂಬ ಸಂಶಯ ವ್ಯಕ್ತವಾಗ್ತಿದೆ. ರಾಯಭಾಗ ತಹಸೀಲ್ದಾರ್ ಕಚೇರಿಗೆ ಬಂದ ಚಿಕ್ಕೋಡಿ ಎಸಿ ಮುಂದೆ ದೂರಿನ ಸುರಿಮಳೆಗೈದ ಜನರು. ರಾಯಭಾಗ ಪೊಲೀಸ್ ಠಾಣೆ ಸಿಪಿಐಗೆ ಕರೆ ಮಾಡಿ ಅನ್ನಭಾಗ್ಯ ಅಧಿಕಾರಿಗಳಿಂದ ಕಂಪ್ಲೇಂಟ್ ಮಾಡಿಸಿ ಈ ಥರ ರದ್ದಾಗಲು ಕಾರಣ ಏನು ಎಂದು ತಿಳಿದುಕೊಳ್ತೇನೆ ಎಂದು ಸ್ಪಷ್ಟನೆ ನೀಡಿದ ಚಿಕ್ಕೋಡಿ ಎಸಿ ಸುಭಾಷ್ ಸಂಪಗಾವಿ. ಒಟ್ಟಿನಲ್ಲಿ ಸರ್ಕಾರದ ಆದೇಶಕ್ಕೆ ಕಾದು ಕುಳಿತಿದ್ದ ಅನ್ನಭಾಗ್ಯ ಪಡಿತರ ಅರ್ಜಿದಾರರು ಪಡಿತರ ಚೀಟಿ ಪಡೆದುಕೊಳ್ಳುವಲ್ಲಿ ಮೋಸ ಹೋಗಿದ್ದಾರೆ. ಹೊಟ್ಟೆಗೆ ಅನ್ನಭಾಗ್ಯ ಅಕ್ಕಿ ಸಿಗದೆ ಅಧಿಕಾರಿಗಳ ಮೇಲೆ ಆಕ್ರೋಶ ಹೊರಹಾಕಿದ್ದಾರೆ. ಕೆಲವು ಜನ ರೇಷನ್ ಕಾರ್ಡಿಗಾಗಿ ಅರ್ಜಿ ಸಲ್ಲಿಸಿದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಗ್ರಾಮದಲ್ಲಿ ಹಾಕಿದಂಥ ಅಪ್ಲಿಕೇಶನ್ಗಳಾಯಿತು ಮತ್ತು ಪ್ರೈವೇಟ್ ಸೈಟ್ನಲ್ಲಿ ಹಾಕಿದಂಥ ಅಪ್ಲಿಕೇಶನ್ಗಳಾಯಿತು. ಆ ಅಪ್ಲಿಕೇಶನ್ಗಳಿಗೆ ವಿದೌಟ್ ಈ OTP ಆಗಲಿ ಅಥವಾ ಅವರು ಕಮ್ ಇಂಪ್ರೆಷನ್ಗಳಾಗಲೇ ಅರ್ಜಿಗಳನ್ನು ಹೇಗೆ ತಗೋತಿದ್ದಾರೆ ಅನ್ನೋ ಬಗ್ಗೆ ಮಾತನಾಡಿದ್ದಾರೆ. ಅದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ಮಾಡೋದಕ್ಕೆ ನಮ್ಮ ಫುಡ್ ಸೇರಿಸ್ತಾರೋ ಮತ್ತು ಫುಡ್ ಡೈರೆಕ್ಷನ್ ಕೊಟ್ಟಿದ್ದೀನಿ. ಮತ್ತು ಆ ರೀತಿ ಯಾವುದಾದ್ರು ಸ್ಕ್ಯಾನ್ಗಳನ್ನ ಮಾಡ್ತಾ ಇದ್ದರೆ ಅದರ ಬಗ್ಗೆ FIR ಮಾಡುವಂಥ ಕೂಡ ನಾನು ನಮ್ಮ ಸಿಬ್ಬಂದಿಯವರಿಗೆ ನಾನು ಹೇಳಿದ್ದೀನಿ. ಅದರ ಪ್ರಕಾರ PS ಅವ್ರು ಮಾತಾಡಿದ್ದೀನಿ, CP ಅವ್ರು ಮಾತಾಡಿದ್ದೀನಿ. ಅದರ ಬಗ್ಗೆ ಮುಂದೆ ಏನು ಕ್ರಮ ಕೊಡ್ತೇನೆ ಅಂತ ನಾನು ಸರ್. ಈಗ ಅರ್ಜಿಗಳ ಹಿಂದೆ ತೆಗೆದ ಬಗ್ಗೆ ಮುಂದೆ ಅವ್ರ ಪ್ರೊಸೀಜರ್ ಇಲ್ಲ, ಈ ಹಿಂದೆ ತಗೊಂಡದ್ರ ಬಗ್ಗೆ ಪ್ರೊಸೀಜರನ್ನು ನಾನು ಈಗಾಗಲೇ ಫುಡ್ DD ಅವ್ರಿಗೆ ಮಾತಾಡಿದ್ದೀನಿ. ಬೆಳಗಾವಿಯವರಿಗೆ ಅದ್ರ ಬಗ್ಗೆ ರಿಪೋರ್ಟನ್ನು ಕೊಡುತ್ತಾ ಇದ್ದಾರೆ. ನಾನು ತಹಸೀಲ್ದಾರಿಂದ ರಿಪೋರ್ಟ್ ತೊಗೊಂಡು ನಾನು ಅಲ್ಲಿ ಬೆಳಗಾವಿ ಕಳಿಸ್ತೀನಿ. ಅಲ್ಲಿರ್ತಕ್ಕಂಥ ಏನು ಟೆಕ್ನಿಕಲ್ ಸ್ಟಾಫ್ ಇದ್ದಾರೆ ಅವ್ರ ಜೊತೆ ಅವ್ರು ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ಯಾವುದನ್ನೋ ಬಗ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಅದ್ರ ಬಗ್ಗೆ ನಾವು ಎಲ್ಲ ರೇಷನ್ ಅಂಗಡಿಗಳೆಲ್ಲ 65 ವರ್ಷ ಮೇಲ್ಪಟ್ಟಿರಂಗಿಲ್ಲ. ಕೆಲವು ಜನ ಇರ್ತಾರೆ ಅಷ್ಟೇ. ಅವ್ರು ಯಾರಾದರೂ ಒಬ್ಬರೇ ಇದ್ದರು ಅಥವಾ ಇಬ್ಬರೇ ಇದ್ದರು ಅಂತ ಅವರಾಯಿತು ಅಂಗವಿಕಲರಿಗೆ ಬಂದು ರೇಷನ್ ಬೇಕಆಗಲಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ನಾನು ಹೇಳ್ತೀನಿ, ನಮ್ಮ ತಹಸೀಲ್ದಾರ್ ಹೇಳ್ತೀನಿ. ಸಂಬಂಧಪಟ್ಟಂಥ ವಿಲೇಜ್ ಅಕೌಂಟ್ ಅಥವಾ ವಾಲಿಕರ್ ಕೊಟ್ಟು ಅವ್ರ ಮನೆಗೆ ನಾವು ರೇಷನ್ ಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತೀವಿ. ಇಲ್ಲ, ಕಾರ್ಡ್ ಅಪ್ರೂವಲ್ ಮಾಡೋಕ್ಕೆ ಏನಿದೆ ಎಲ್ಲ ಅಪ್ಲಿಕೇಶನ್ಗಳನ್ನು ನಾವು ಈ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಗ್ರಾಮ ಲೆಕ್ಕಾಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಯಾರು ಎಲಿಜಿಬಲ್ ಆದಾರ ಅನ್ನೋ ಬಗ್ಗೆ ನಮಗೆ ರಿಪೋರ್ಟನ್ನು ಕೊಟ್ಟು ಅವುಗಳನ್ನ ಮಾತ್ರ ಮಾಡ್ತೀವಿ. ಈಗಾಗಲೇ ಒಳಗಡೆ ದುಡ್ಡು ಕೊಟ್ಟು ಮಾಡ್ಕೊಳ್ಳೋದು ಆರೋಪ ಇಲ್ಲ, ಆರೋಪದ ಬಗ್ಗೆ ಏನೂ ನಮಗೆ ಇದನ್ನು ಹೇಳ್ತಾ ಇಲ್ಲ. ಯಾರು ದುಡ್ಡು ಕೇಳಿದರೆ ಯಾರು ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ನಮಗೆ ಅದು ರಿಪೋರ್ಟನ್ನು ಕೊಟ್ಟು ಸಾಕು. ನಾವು ಅವ್ರ ಮೇಲೆ FIR ಮಾಡುವಂಥ ಮೊಬೈಲ್ನಲ್ಲಿ ಮಾತಾಡಿದ ರೆಕಾರ್ಡ್ಗಳು ಸಿಕ್ಕಿದ್ರೆ ಅವುಗಳ ಕ್ಲಿಪ್ಗಳನ್ನು ನಮ್ಮ ತಹಸೀಲ್ದಾರ್ ಕೊಟ್ಟು ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಕ್ರಮ ತಗೋತಾರೆ. ಸಂಜೀವ್ ಬ್ಯಾಕುಡಿ, KMM ನ್ಯೂಸ್, ರಾಯಭಾಗ.